ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡಬೂರು ತಾಲೂಕು ಚಿತ್ತಾಪುರ ಜಿಲ್ಲಾ ಕಲಬುರಗಿ ಹಲ್ಕಟ್ಟ ಕ್ಲಸ್ಟರ್. ಸೊ ಇವತ್ತಿನ ದಿನ 7ನೇ ತರಗತಿಯಲ್ಲಿ ಬರುವಂತಹ ಒಂದು ಘಟಕ ಆಮ್ಲೀಯ, ಪ್ರತ್ಯಾಮ್ಲೀಯ ಮತ್ತು ತಟಸ್ಥ. ಸೊ ಈ ಒಂದು ಘಟಕದಲ್ಲಿ ಕೆಲವೊಂದು ಪ್ರಯೋಗಗಳು ಇದಾವೆ. ಸೊ ಆ ಪ್ರಯೋಗಗಳ ಮೂಲಕ ನಾವೇನಪ್ಪ ಅಂದ್ರೆ ಯಾವುದು ಆಮ್ಲ ಯಾವುದು ಪ್ರತ್ಯಾಮ್ಲ ಅಂತ ಕ್ಲಿಯರ್ ಆಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಸೊ ಮೊದಲಿಗೆ ಆಮ್ಲ ಎಂದರೆ ಏನು ಅಂತ ತಿಳ್ಕೊಳ್ಳೋಣ. ಆಮ್ಲ ಅಂತಂದ್ರೆ ಏನ್ ಗೊತ್ತಾ? ಹೆಂಗಿರ್ತದೆ ರುಚಿ? ಅದನ್ನು ಹೆಂಗಿರ್ತದೆ? ಹುಳಿ ರುಚಿ. ಯಾವ ರುಚಿ ಹೊಂದಿರ್ತದೆ? ಹುಳಿ ರುಚಿ. ಸೊ ಇಲ್ಲಿ ನಿಂಬೆ ಹಣ್ಣಿದೆ, ಎಲ್ಲರೂ ನಿಂಬೆ ಹಣ್ಣು ಅಂತ ತಿಂದಿದ್ದೀರಿ. ಇದು ರುಚಿ ಹೇಗಿರ್ತದೆ? ಟೊಮ್ಯಾಟೊ ಹುಳಿ ರುಚಿ ಇರ್ತದೆ. ಮತ್ತೆ ನೆಲ್ಲಿಕಾಯಿ ಹುಳಿ ರುಚಿ ಇರ್ತದೆ. ಮತ್ತೆ ಯಾವುದು? ಹುಣಸೆ ಹಣ್ಣು, ಮೋಸಂಬಿ ಹಣ್ಣು, ಇವೆಲ್ಲ ಯಾವ ರುಚಿಯನ್ನು ಹೊಂದಿರ್ತವೆ? ಹುಳಿ ರುಚಿಯನ್ನು. ಸೊ ಯಾವ್ದಾದ್ರು ರುಚಿ ಹುಳಿ ಇರ್ತದೆ ನೋಡು, ಸೊ ಅದು ಆಮ್ಲ ಅಂತ ಕರಿತೀವಿ. ಇಂಗ್ಲಿಷ್ ನಾಗ ಏನ್ ಕರಿತೀವಿ ಅಂದ್ರೆ ಆಸಿಡ್ ಅಂತೀವಿ. ಕ್ಲಿಯರ್? 1 ಪಾಯಿಂಟ್ ರೈಟ್. ನೆಕ್ಸ್ಟ್ ಪ್ರತ್ಯಾಮ್ಲ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಪ್ರತ್ಯಾಮ್ಲವು ಕಹಿ ರುಚಿಯನ್ನ ಹೊಂದಿರ್ತದೆ. ಎಂತ ರುಚಿ ಹೊಂದಿರ್ತದೆ? ಕಹಿ ರುಚಿಯನ್ನ ಹೊಂದಿರ್ತದೆ. ಕರೆಕ್ಟಾ? ಸೊ ನೀವೆಲ್ಲ ನೋಡಿರ್ಬೋದು, ನಿರ್ಮಾ ಪೌಡ್ರು, ಸಾಬೂನು, ಇದರ ರುಚಿ ಯಾರಾದ್ರೂ ನೋಡಿದಾರ? ಇಲ್ಲ. ಬಟ್ ಇದು ಹೆಂಗಿರ್ತಪ್ಪ ಅಂದ್ರೆ ಸ್ವಲ್ಪ ಕೈ ಇರ್ತದೆ. ಮತ್ತೆ ಅಡಿಗೆ ಸೋಡಾ ಸ್ವಲ್ಪ ನೀವು ಟೇಸ್ಟ್ ಮಾಡಿದ್ರಪ್ಪ ಅಂದ್ರೆ ಕೈ ಹತ್ತದ. ಅಡಿಗೆ ಸೋಡಾನು ಒಂದು ಏನಾಗಿದೆ? ಪ್ರತ್ಯಾಮ್ಲವಾಗಿದೆ. ಕೆಲವೊಂದ್ ಸರ್ತಿ ಬಜ್ಜಿ ಮಾಡ್ಬೇಕಂದ್ರೆ ಸ್ವಲ್ಪ ತಿನ್ನ ಸೋಡಾ ಹೆಚ್ಚಿಗೆ ಬಿತ್ತಪ್ಪ ಅಂತಂದ್ರೆ ಆ ವಸ್ತು ತಿನ್ನಂತ ಬಜ್ಜಿ ಏನಾಗಿರ್ತದೆ? ಸ್ವಲ್ಪ ಕೈ ಹತ್ತದ ಸ್ಟಾರ್ಟ್ ಆಗುತ್ತೆ. ಅದು ಪ್ರತ್ಯಾಮ್ಲಿ ಅಂತ ಸೂಚಿಸ್ತದೆ. ಮಕ್ಕಳೇ, ಈಗ ಆಮ್ಲ ಪ್ರತ್ಯಾಮ್ಲ ಯಾವುದು ಅಂತ ನಿಮಗೆ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ಅದಕ್ಕಾಗಿ ನೈಸರ್ಗಿಕ ಸೂಚಕಗಳದಾವ. ಸೊ ಯಾವ ನೈಸರ್ಗಿಕ ಸೂಚಕಗಳು ಅಂತಂದ್ರೆ, ಒಂದು ನಾನಿಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಅರಿಶಿಣ ತಗೊಂಡು ಅರಿಶಿಣಕ್ಕೆಲ್ಲಪ್ಪ ಅಂದ್ರೆ ಪೇಪರ್ ಸ್ಟ್ರಿಪ್ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ, ಹೌದಲ್ಲ? ಮತ್ತೇನು? ದಾಸವಾಳ ಹೂ. ಇದು ಇನ್ನೇಗೆ ಮಾಡಿದೀವಿ ಜಸ್ಟ್ ದಾಸವಾಳ. ಇದು ಯಾವ ತರ ರೆಡಿ ಆಗಿದ್ದು? ಇದು ಯಾವ ತರ ರೆಡಿ ಮಾಡಿದೀವಿ? ದಾಸವಾಳದು ಏನ್ ಮಾಡಿ? ಇದು ಎಲಿಗಳು ತಗೊಂಡು ಏನ್ ಮಾಡಿ? ಎಲಿನ ದಳಗಳು, ಎಲಿ ಬೇರೆ ದಳಗಳ ತಗೊಂಡು ಏನ್ ಮಾಡಿ? ಇದಕ್ಕೆ ತೆಕ್ಕಿದೀವಿ. ಈ ತರ ಉಜ್ಜದಾಗ ಏನೋ ಐತಪ್ಪ ಅಂತಂದ್ರೆ ಈ ತರ ಆಗಿಲ್ಲ, ಇದಕ್ಕೆ ಒಣಗಿಸಿದೀವಿ ಈಗ. ಓಕೆನಾ? ಈಗ 2 ನೈಸರ್ಗಿಕ ಸೂಚಕವನ್ನ ಮಾಡಿದೀವಿ. ಒಂದು ದಾಸವಾಳ ಹೂವಿನಿಂದ, ಇನ್ನೊಂದು ಅರಿಶಿಣದಿಂದ ಮಾಡ್ಕೊಂಡಿದೀವಿ. ಒಂದು ಆಮ್ಲವನ್ನ ಸೂಚಿಸ್ತದೆ, ಇನ್ನೊಂದು ಪ್ರತ್ಯಾಮ್ಲವನ್ನ ಸೂಚಿಸ್ತದೆ. ಈಗ ನಮ್ಮ ಪ್ರಯೋಗ ಶಾಲೆಯಲ್ಲಿ ಆಲ್ರೆಡಿ ಏನಪ್ಪಾ ಅಂತಂದ್ರೆ ಇಲ್ಲಿ ಲಿಟ್ಮಸ್ ಕಾಗದಗಳು ಅಂತ ಬರ್ತವೆ. ಲಿಟ್ಮಸ್ ಕಾಗದಗಳು. ಈ ಲಿಟ್ಮಸ್ ಪೇಪರ್ ಇದು ಯಾವ ಬಣ್ಣದಮ್ಮ? ಯಾವ ಬಣ್ಣದ? ಇದು ನೀಲಿ ಅದನ್ನ. ನೀಲಿ ಲಿಟ್ಮಸ್. ನೆಕ್ಸ್ಟ್ ಇನ್ನೊಂದು ಬಣ್ಣ ಕೊಡ್ತೀನಿ ನೋಡು. ಇದು ಯಾವ ಬಣ್ಣ? ಯಾವ ಬಣ್ಣ ಇದು? ಯಾವ ಬಣ್ಣ? ಕೆಂಪು ಬಣ್ಣ ಅಂತ. ಕರೆಕ್ಟಾ? ನೆಕ್ಸ್ಟ್ ನೀರಿಗೊಂದು ಇದು ಯಾವ ಬಣ್ಣ ಅದಮ್ಮ? ನೀಲಿ ಅದ. ನೀರಿನಂತೂ ಯಾವ ಲಿಟ್ಮಸ್ ಅದು? ಯಾವುದು? ಕೆಂಪು ಬಣ್ಣ. ಕೆಂಪು ಲಿಟ್ಮಸ್ ಇದೆ. ಓಕೆನಾ? ಈ ತರ 2 ಲಿಟ್ಮಸ್ ಪೇಪರ್ಸ್ ಗಳದಾವ. ಈ ಲಿಟ್ಮಸ್ ಕಾಗದ ತಗೊಂಡು ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಯಾವ್ದು ಆಮ್ಲ ಅದ ಯಾವ್ದು ಪ್ರತ್ಯಾಮ್ಲ ಅದ ಅಂತ ಪತ್ತೆ ಹಚ್ಚೋ ಸಲಕ್ಕೆ ಅದು ಕಾಗದ ಇರೋದು. ಕ್ಲಿಯರ್? ಈಗ ನಾವೇನ್ ಮಾಡೋಣ ಅಂತಂದ್ರೆ ಇನ್ನೊಂದು ಪಾಯಿಂಟ್ ಹೇಳಿದೆ ನಾನು. ನೀಲಿ ಕಾಗದ ಅಂದ್ರೆ ನೀಲಿ ಲಿಟ್ಮಸ್ ಸಿಗದಮ್ಮ. ಈ ನೀಲಿ ಲಿಟ್ಮಸ್ ಕಾಗದ ಏನಪ್ಪಾ ಅಂತಂದ್ರೆ ಯಾವಾಗ ನಾವು ಆಮ್ಲದಾಗ ಎತ್ತೀವಿ ನೋಡ್ರಿ, ಇದು ಕೆಂಪು ಬಣ್ಣಕ್ಕಿರ್ತದೆ. ಆಮ್ಲದಾಗ ಎದ್ದಾಗ ಯಾವ ಬಣ್ಣಕ್ಕಿರ್ತದ? ಕೆಂಪು ಬಣ್ಣಕ್ಕಿರ್ತದ. ಅವಾಗ ಅದಕ್ಕೆ ಏನ್ ಅಂತೀವಿ ನಾವು? ಆಮ್ಲ ಅಂತೀವಿ. ತಿಳ್ಕೊಳ್ಳೋಣ ಎಲ್ರು ನೋಡ್ರಿ. ಈಗ ನಿಂಬೆ ರಸ ಅಂತವ. ಇಲ್ಲಿ ನಿಂಬೆ ರಸ ಅದ. ನಾನು ಜಸ್ಟ್ ಡೈರೆಕ್ಟ್ ಏನ್ ಮಾಡ್ತೀನಿ ಅಂದ್ರೆ ಈ ಒಂದು ಟೆಸ್ಟ್ ಟ್ಯೂಬ್ನಾಗ ನಿಂಬೆ ಹಣ್ಣ ರಸನ ತಕೊಂಡಿದ್ದೀನಿ ನಾನು. ಈಗ ನಾನು ಏನ್ ಮಾಡ್ತೀನಿ, ನನ್ನ ಹತ್ರ ಲಿಂಬೆ ರಸ ಇದೆ, ನೇರವಾಗಿ ಏನ್ ಮಾಡ್ತೀನಿ, ಇದು ಲಿಟ್ಮಸ್ ಕಾಗದ ಮೇಲೆ ಅನ್ಕೊಂಡು ಒಂದು ಹನಿಯನ್ನ ಹಾಕ್ತೀನಿ. ನೋಡ್ರಿ ಏನಾಗುತ್ತೆ ಅಂತ ನೋಡ್ರಿ. ಯಾವ ಬಣ್ಣ ಬಂತು? ನೀಲಿ ಲಿಟ್ಮಸ್ ಏನಾಯ್ತು? ಇಲ್ಲ ನೋಡ್ರಿ, ಇದು ನೀಲಿ ಅದ. ಹಾಗಾದ್ರೆ ಇದ್ರಿಗೆ ಏನಂತ ಗೊತ್ತಾಯ್ತು? ನಿಂಬೆ ಹಣ್ಣಿನ ರಸ ಆಮ್ಲಕ್ಕೆ ಇಂಗ್ಲಿಷ್ ನಾಗ ಏನ್ ಕರಿತೀವಿ? ಆಸಿಡ್ ಅಂತ ಕರಿತೀವಿ. ಓಕೆನಾ? ಈ ಆಮ್ಲಗಳಿಗೆ ಉದಾಹರಣೆ ಯಾವ್ಯಾವಪ್ಪ ಅಂತಂದ್ರೆ ನೀವು ಆಲ್ರೆಡಿ ಟೊಮೆಟೊ ರಸ ಅಂತ ಹೇಳಿದ್ರಿ. ಟೊಮೆಟೊ ರಸವನ್ನು ತಗೊಂಡು ಎತ್ತಿದ್ರಪ್ಪ ಅಂತಂದ್ರೆ ಇದು ಬಣ್ಣವನ್ನ ಇರುತ್ತದೆ. ಓಕೆನಾ? ಇದು ಜೊತೆಗೆ ಮತ್ತೆ ಯಾವ ಬರ್ತಾವ ಆಮ್ಲ ಅಂತಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ HCl ಅಂತ ಕರಿತೀವಿ. ಮತ್ತೆ ಇಲ್ಲಿ ಬರ್ತೀವಿ ನೋಡ್ರಿ,
ಯಾವುದು ಹೈಡ್ರೋಕ್ಲೋರಿಕ್ ಆಮ್ಲ HCl, ಸಲ್ಫ್ಯೂರಿಕ್ ಆಮ್ಲ H2SO4, ಅಸಿಟಿಕ್ ಆಮ್ಲ CH3COOH, ನೈಟ್ರಿಕ್ ಆಮ್ಲ HNO3. ಇದು ಎದರ ಬಗ್ಗೆ ಐತೆ ಪರಿಚಯ? ಆಮ್ಲದ ಬಗ್ಗೆ. ಈಗ ಇನ್ನೊಂದು ಇಂಗ್ಲಿಷ್ ಪೇಪರ್ ಯಾವ್ದು ನಿನ್ ಮೇಲೆ ಅದನ್ನ ಈಗ ಇದನ್ನ ಏನ್ ಮಾಡ್ತೀನಪ್ಪ ಅಂತಂದ್ರೆ ಪ್ರತ್ಯಾಮ್ಲ ಅಂತ ಹೇಳಿದ್ರೆ ನೋಡ್ರಿ, ಇದು ಏನಾಗ್ತೈತಿ ಒಳಗೆ ಯಾವ ನೀರದು? ಯಾವುದು? ಸಾಬೂನು, ನಿರ್ಮಾ ನೀರ್ ಅದ. ಈ ನಿರ್ಮಾ ನೀರ್ನಾಗ ಇವನ್ ಏನ್ ಮಾಡ್ತಾರಪ್ಪ ಅಂದ್ರ ಅದನ್ನ ಎತ್ತಾನೆ ನೋಡ್ತೀವಿ. ಬಣ್ಣ ಹೇಗೈತೆ ನಮ್ಮ ಬಣ್ಣ ಬದಲಾವಣೆ ಆಗ್ಯದ. ಯಾವ ಬಣ್ಣ ಆಯ್ತು? ಕೆಂಪು ಬಣ್ಣ ಆಯ್ತಾ? ನೀಲಿ ನೀರ ಬಣ್ಣ ಬದಲಾಗಿಲ್ಲ. ಬಣ್ಣ ಬದಲಾಯ್ತಪ್ಪ ಅಂತಂದ್ರೆ ಆಮ್ಲ. ಹಾಗಾಗಿ ಇದು ಏನಂತ ಗೊತ್ತೈತಿ ಈಗ? ಪ್ರತ್ಯಾಮ್ಲ. ಈ ಸಾಬೂನ್ ನೀರ ಪ್ರತ್ಯಾಮ್ಲ. ಇದು ಪ್ರತ್ಯಾಮ್ಲ ಟೆಸ್ಟ್ ಮಾಡೋ ಸಲಕ್ಕೆ ಇನ್ನೊಂದು ಪೇಪರ್ ಅದ. ಯಾವುದು? ಕೆಂಪು ಲಿಟ್ಮಸ್. ಎಲ್ಲರೂ ಕೆಂಪು ಲಿಟ್ಮಸ್ ನೀ ಎತ್ತಮ್ಮ. ಈಗ ನೋಡ್ರಿ ಇಲ್ಲೇ ಕೆಂಪು ಬಣ್ಣ ಇದ್ದು ಯಾವ ಬಣ್ಣ ತಿರುಗ್ತು ನೋಡ್ರಿ ನೀವು. ಎತ್ತು ನೋಡ್ರಿ ಕೆಂಪು ಇತ್ತು. ಯಾವ ಬಣ್ಣ ಆಯ್ತು? ಯಾವ ಬಣ್ಣ ಕಟ್ತು? ಹೇಳೋದು ಏನಾಯ್ತು? ಯಾವ ಬಣ್ಣಕ್ಕಿತ್ತು ಫಸ್ಟ್? ನೀಲಿ ಬಣ್ಣಕ್ಕೆ ಬದಲಾಗಿದೆ. ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ಬದಲಾದರೆ ಏನಂತ ಅರ್ಥ? ಅದು ಪ್ರತ್ಯಾಮ್ಲ. ಓಕೆನಾ? ಇಲ್ಲೇ ಎರಡು ಇದು ಮಾಡಿದೀವಿ. ಈಗ ನೆಕ್ಸ್ಟ್ ಇನ್ನೊಂದು ಅಂತಂದ್ರೆ ನೋಡ್ರಿ, ಇಲ್ಲಿ ನೈಸರ್ಗಿಕ ಸೂಚಕವನ್ನ ನಾನು ತಯಾರು ಮಾಡಿದ್ದೀನಿ. ಇದು ಯಾವ್ದು? ಹಳದಿ. ನೀವು ಮನೆಗೆ ಅರ್ಶನ ಮಾಡ್ಬೋದ ಹಳದಿ ಪೇಪರ್? ಈಗ ಇದು ಹಳದಿ ಪೇಪರ್ ಮೇಲೆ ಏನ್ ಮಾಡ್ತೀನಪ್ಪ ಅಂತಂದ್ರೆ ಇದೇನದಲ್ಲ ಸಾಬೂನ್ ನೀರು, ಇದ್ರದೊಂದು ಡ್ರಾಪ್ ಅನ್ನು ಹಾಕ್ತೀನಿ. ಏನಾಗುತ್ತೆ ಅಂತ ಸ್ವಲ್ಪ ನೋಡ್ರಿ. ನೋಡತ್ತೀರಿ? ಸಾಬೂನ್ ನೀರು ಇಲ್ಲ ಟೆಸ್ಟ್ ಟ್ಯೂಬ್ ಮೇಲೆ ಮಾಡ್ಬಿಡೋಣ. ಇಲ್ಲ ಸ್ವಲ್ಪ ನೋಡೋಣ. ನೋಡ್ರಿ ನೋಡ್ರಿ ಏನಾಯ್ತು? ಯಾವ ಬಣ್ಣ? ಕೆಂಪು ಬಣ್ಣ ತಿರುಗಿತ? ಕೆಂಪು ಬಣ್ಣ ತಿರುಗಿತ? ಓಕೆ, ರೆಡಿ. ನೆಕ್ಸ್ಟ್ ಇನ್ನೊಂದು ಪೇಪರ್ ರೆಡಿ ಮಾಡಿದೇವಲ್ಲ, ಇದು ಯಾವುದು? ದಾಸವಾಳ ಹೂ. ಇದ್ರ ಮೇಲೆ ಮತ್ತೆ ಸಾಬೂನ್ ನೀರು ಹಾಕ್ತೀನಿ. ಏನಾಗ್ತದೆ ನೋಡೋಣ. ಸಾಬೂನ್ ನೀರು ಮತ್ತೆ ಸಾಬೂನ್ ನೀರಿನ ಹನಿಯನ್ನು ಹಾಕ್ತೀನಿ. ಏನಾಗುತ್ತೆ? ಏನಾದ್ರೂ ಬದಲಾವಣೆ ಆಯ್ತಾ ನೋಡ್ರಿ? ಏನು ಚೇಂಜ್ ಆಗಿಲ್ಲ. ಅಂದ್ರೆ ಇದು ಯಾವುದು? ದಾಸವಾಳ ಹೂ. ದಾಸವಾಳ ಹೂವಿನ ಪೇಪರ್ ಏನನ್ನ ಸೂಚಿಸ್ತದ? ಈಗ ನೋಡ್ರಿ ಇಲ್ಲಿ ಏನದ? ಅರಿಶಿಣ ಬಣ್ಣ ಇದ್ದು ಕೆಂಪು ಬಣ್ಣ ತಿರುಗಿತ್ತು. ಕೆಂಪು ಬಣ್ಣ ತಿರುಗಿದ್ರೆ ಏನಂತ ಹೇಳಿ? ಇದು ಪ್ರತ್ಯಾಮ್ಲ. ಇದು ಏನ್ ಸೂಚಿಸ್ತದ? ಈಗ ಅರಿಶಿಣ. ಈಗ ಇದ್ರಾಗ ಏನ್ ಮಾಡೋಣಪ್ಪ ಅಂತಂದ್ರ ನಿಂಬೆ ಹಣ್ಣಿನ ರಸ ಹಾಕ್ತೀನಿ. ನಿಂಬೆ ಹಣ್ಣಿನ ರಸ ನೋಡೋಣ. ಈ ಕಡೆ ಸೈಡಿಗೆ ಇನ್ನೊಂದು ಪೇಪರ್ ರೆಡಿ ಮಾಡಿವಿ. ಈ ಪೇಪರ್ ಮೇಲೆ ನಿಂಬೆ ಹಣ್ಣಿನ ರಸ ಹಾಕ್ಲಾ? ನೋಡ್ರಿ ಏನಾಯ್ತು? ನಿಂಬೆ ಹಣ್ಣು ಏನು? ಆಮ್ಲ. ಅಂದ್ರ ಆಮ್ಲವನ್ನ ಗುರುತಿಸಬೇಕಾದ್ರೆ ಯಾವ ಕಾಗದವನ್ನ ನಾವು ತಯಾರು ಮಾಡ್ಕೋಬೇಕು? ಏನನ್ನ ತಗೊಂಡ್ ಮಾಡ್ಕೋಬೇಕು? ದಾಸವಾಳ ಹೂವಿಂದ ಪೇಪರ್ ರೆಡಿ ಮಾಡ್ಕೊಂಡಿಲ್ಲ ನೋಡ್ರಿ. ಇದು ಆಮ್ಲವನ್ನ ಪತ್ತೆ ಹಚ್ಚಿಸಲಕ್ಕ. ಮತ್ತೆ ಇದು ಅರಿಶಿಣ ಕಲರ್ ಪೇಪರ್ ಏನನ್ನ ಪತ್ತೆ ಹಚ್ಚದ? ಆಮ್ಲವನ್ನ ಪತ್ತೆ ಹಚ್ಚದ. ಸೊ ಹಾಗಾದ್ರೆ ಮಕ್ಕಳೇ ಈ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಏನ್ ಪ್ರಶ್ನೆ ಅಂತಂದ್ರೆ, ಓಕೆ ಅಂಬ್ರಿ, ಇದು ಸಾನಿಯಾ ಬೇಗಂ, ಈಗ ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ತಿರುಗಿದ್ರೆ ಏನದು? ಆಮ್ಲ. ಏನಂತೀವಿ? ಆಮ್ಲ. ನೀರು. ಕೆಂಪು ಲಿಟ್ಮಸ್ ನೀಲಿ ಬಣ್ಣ ತಿರುಗಿತಪ್ಪ ಅಂತಂದ್ರೆ ಪ್ರತ್ಯಾಮ್ಲ. ಬೇಸ್ ಅಂತ ಕರಿತೀವಿ. ಇಂಗ್ಲಿಷ್ ಅಂತ ಕರಿತೀವಿ. ಇದು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಬಗ್ಗೆ. ಇದ್ರ ಜೊತೆಗೆ ಮಕ್ಕಳು ಇನ್ನೊಂದು ಏನಂತಂದ್ರೆ ಜಸ್ಟ್ ಇಲ್ಲಿ ನೋಡ್ರಿ, ಇದು ಏನಂತದ? ಯಾವ ಬಣ್ಣ? ಯಾವ ಏನ್ ಕಲ್ಸಿದ್ರೆ ಅರಿಶಿಣ ಅದನ? ಓಕೆ, ಇದು ಏನದು? ಸಾಬೂನ್ ನೀರ್ ಅದನ? ನೀವೆಲ್ಲ ಮಿಕ್ಸ್ ಮಾಡ್ಲಾ? ಏನಾಗುತ್ತೆ ನೋಡ್ರಿ, ಎಕ್ದಮ್ ಯಾವ ಬಣ್ಣ ತಿಳ್ಕೊಂಡು ನೀವು ಒಳಗೋಗಿ ಈಗ ನೋಡತ್ತೀರಿ? ಯಾವ ಬಣ್ಣ ಚೇಂಜ್ ಆಗತ್ತ ನೋಡ್ರಿ? ಯಾವ ಬಣ್ಣ ಆಯ್ತು? ಕೆಂಪು ಬಣ್ಣ ಆಯ್ತಾ? ರಕ್ತ ಕಣ್ಣಂಗ್ ಕಾಣ್ಬೋರಿ, ಕಾಣುತ್ತಲ್ಲ? ಹೌದಲ್ಲ? ಸೊ ಈ ರೀತಿ ಏನಪ್ಪಾ ಅಂತಂದ್ರ ಇದು ಏನ್ ಸೂಚಿಸ್ತದ? ಪ್ರತ್ಯಾಮ್ಲ. ಪ್ರತ್ಯಾಮ್ಲ ಓದಕ್ಕೆಲ್ಲರಿಗೆ. ಈಗ ಮತ್ತೇನ್ ಮಾಡ್ತೀನಪ್ಪ ಅಂತಂದ್ರ ನಿಂಬೆ ಹಣ್ಣಿನ ರಸ ಏನ ನೋಡ್ರಿ, ಈ ನಿಂಬೆ ಹಣ್ಣಿನ ರಸ ವಾಪಸ್ ಇದ್ರ ಹಾಕ್ತಿ ನೋಡ್ರಿ. ಏನ